ಏಪ್ರಿಲ್ 18 ಸಿನಿಮಾ ರಿಲೀಸು. ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಿ ಥಿಯೇಟರ್ಗೆ ಹೋಗಿ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ದಟ್ಸ್ ನೈಸ್. ಸೊ ಹಾಗೆ ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿಯಾಗಿ ಪಾತ್ರ ನಿರ್ವಹಿಸಬೇಕು ಅಂದ್ರೆ ಸೊ ಇದು ಮೂಲತಃ ನೀವು ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಶೂಟಿಂಗ್ ಮಾಡಿದ್ದೀರಾ. ಸೊ ಭಾಷೆ ಬಳಕೆನೂ ಅದೇ ಆಗಿದ್ಯಾ? ಕರಾವಳಿ ಮಲೆನಾಡು ಭಾಗದ ಡೈಲೆಕ್ಟ್ ಏನಿದೆ ಅದೇ ತರಾನೇ ಇರುತ್ತಾ ಕನ್ನಡ? ಇಲ್ಲ ಮೇಡಮ್, ಇದು ಸ್ವಲ್ಪ ಮಿಕ್ಸ್ ಆಗಿದೆ. ಸ್ವಲ್ಪ ಮಿಕ್ಸ್ ಆಗಿದೆ. ಸೊ ಹೇಗಿತ್ತು ತಮ್ಗೆ ಆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್? ಡೈಲಾಗ್ ಡೆಲಿವರಿ ಆಗಿರಬಹುದು, ಸ್ಟಂಟ್ ಅಲ್ಲಿ ಅಂತೂ ಆರಾಮಾಗಿ ಮಾಡಿ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತೀರಾ? ಇಲ್ಲ ಮೇಡಮ್, ಅಂದ್ರೆ ನನ್ಗೆ ಲ್ಯಾಂಗ್ವೇಜ್ ಏನ್ ಪ್ರಾಬ್ಲಮ್ ಅಲ್ಲ, ಕನ್ನಡ ಅಲ್ವಾ. ಈಗ ಉತ್ತರ ಕರ್ನಾಟಕದ್ದು ಈಗ ಬುಡಕಟ್ಟು ಜನಾಂಗ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಮೈಂಡ್ ಇತ್ತು. ಯಾಕಂದ್ರೆ ಈ ಕಡೆ ಎಲ್ಲ ಕಾಡ್ ಜನ ಎಲ್ಲ ತುಂಬಾ ಜನ ಇದ್ದಾರೆ. ಆ ಕಡೆ ನಮ್ಮ HD ಕೋಟೆ ಸೈಡ್ ಎಲ್ಲ ಅಲ್ಲೆಲ್ಲ ಒಂದ್ಸಲ ಒಂದಷ್ಟು ಜನ ಪರಿಚಯ ಇದ್ರು. ಬಟ್ ಅವ್ರು ಮಾತಾಡೋ ಸ್ಲ್ಯಾಂಗು ಕನ್ನಡಕ್ಕೆ ನೀಟಾಗಿ ಕನ್ವರ್ಟ್ ಮಾಡಿದ್ದಾರೆ ಡೈರೆಕ್ಟ್ರು. ಆ ಸ್ಲ್ಯಾಂಗ್ ಬರೆಯೋದು, ಆ ವರ್ಣಿಸೋದು, ಆ ಗ್ರಾಮರ್ಗಳೆಲ್ಲ ಚೆನ್ನಾಗಿರೋದ್ರಿಂದ ತುಂಬಾ ಈಸಿ ಅನಿಸ್ತು. ನನಗೇನು ಅಷ್ಟೊಂದು ಕಷ್ಟ ಆಗಿಲ್ಲ. ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಆಗಿರ್ಬೋದು, ಮತ್ತೆ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಮತ್ತೆ ಆ ಡೈಲಾಗ್ ಡೆಲಿವರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನು ಪ್ರಾಬ್ಲಮ್ ಆಗಿಲ್ಲ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅಂಡ್ ಆಲ್ಸೋ ವೆಪನ್ಸ್ಗಳು ತಾವು ಫೈಟ್ ಮಾಡ್ಬೇಕಾದ್ರೆ ಆ ವೆಪನ್ಗಳು, ಸೊ ಅದೆಲ್ಲ ತುಂಬಾ ರಿಸರ್ಚ್ ಆಗಿತ್ತಾ ಸರ್? ಮೇಡಮ್, ಒಂದೊಂದು ವೆಪನ್ ಯಾವ ಸಿನಿಮಾದಲ್ಲಿ ಯೂಸ್ ಮಾಡಿ ಅದನ್ನೇ ನಾವು ಡ್ರಾಯಿಂಗ್ ಮಾಡಿದ್ವಿ. ಒಂದೊಂದು ವೆಪನ್ ಡ್ರಾಯಿಂಗ್ ಮಾಡಿ ಇಂತಿಂಥ ವೆಪನ್ನೇ ಮಾಡಬೇಕು, ಇಂತಿಂಥ ಡಿಸೈನ್ ಬೇಕಂತ ಹೇಳ್ಬಿಟ್ಟು ಸೆಟ್ ವರ್ಕ್ ಒಬ್ರು ಮಲ್ಲಿಕಾರ್ಜುನ್ ಅಂತಿದ್ದಾರೆ, ಅವ್ರ ಕೈಲಿ ಮಾಡಿಸಿದ್ದೀವಿ. ಕ್ಲೈಮ್ಯಾಕ್ಸ್ ಸುಮಾರು ಒಂದು 150-200 ವೆಪನ್ನು, 150 ವೆಪನ್ 150 ಥರ ಡಿಸೈನ್ ಇರ್ತದೆ. ಯೂಶಲ್ ಆಗಿ ನೋಡಿ, ಒಬ್ಬ ವಿಲನ್ ಅಂತ ಹೇಳಿದ್ರೆ ಹೀರೋ ಅಂದರೆ ಫಸ್ಟ್ ಲಾಂಗ್ ಕೊಟ್ಬಿಡ್ತಾರೆ, ಲಾಂಗಲ್ಲಿ ಹೊಡಿ ಅಂತ. ಬಟ್ ನಮ್ಮ ಡೈರೆಕ್ಟ್ರು ನನ್ನ ಕೈಲಿ ಲಾಂಗು ಕೊಟ್ಟಿಲ್ಲ, ಬರೀ ಕೈಯಲ್ಲೇ ಫೈಟ್ ಮಾಡಿಸಿದ್ದಾರೆ. ಅಂದರೆ ಆ ಬಾಡಿ ಲ್ಯಾಂಗ್ವೇಜು, ಆ ವಿಲನ್ನು ಅವನ ಕೈಯಲ್ಲೇ ಒಂದು ವರ್ಮಕಲೆ ಇದೆ ಅಂತೇಳಿ ಆ ವರ್ಮಕಲೆಯಲ್ಲೇ ಮಾಡಿಸಿದ್ದಾರೆ. ಸುಮ್ಮನೆ ಲಾಂಗ್ ತಗೋ ಚುಚ್ಚು ಪಡಿ ಅವೆಲ್ಲ ಏನು ಮಾಡಿಲ್ಲ. ಒಂದು ನ್ಯಾಚುರಲ್ ಆಗಿ ಹೆಂಗೆ ಮಾಡ್ಬೋದು ಅನ್ನೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಚರಿಷ್ಮಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸಬ್ಜೆಕ್ಟ್ಗೆ ಎಷ್ಟು ಆಪ್ಟ್ ಆಗ್ತಾರೆ, ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಚಿತ್ರದಲ್ಲಿ? ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಆಕ್ಟಿಂಗ್ ಚರಿಷ್ಮಾ. ಮತ್ತೆ ಈ ಕ್ಯಾರೆಕ್ಟರ್ ಅವಳಿಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಅವಳದೊಂದು 2 ಸೈಡ್ ಬರುತ್ತೆ. ಮತ್ತೆ ಒಂದು ಸ್ಯಾರಿಲಿ ಮತ್ತೆ ಯಾರು ಇಡೀ ನಮ್ಮ ಸಿನಿಮಾದಲ್ಲಿ ಯಾರು ಸ್ಲಿಪ್ಪರ್ ಹಾಕಿಲ್ಲ. ಅವ್ರಿಗೂ ಆ ಸಾಂಗ್ ಶೂಟ್ ಅಲ್ಲಿ ಅವ್ರಿಗೂ ಸುಮಾರು ಜಿಗ್ನೆ ಕಚ್ಚಿರೋದು, ಮಲೆನಾಡು ಅಂದಾಗ ತುಂಬಾ ಕಷ್ಟಪಟ್ಟಿದ್ದಾಳೆ. ತುಂಬಾ ಚೆನ್ನಾಗಿ ಮಾಡಿಲ್ಲ. ನನ್ನ ಈ ಕ್ಯಾರೆಕ್ಟರ್ಗೆ ತುಂಬಾ ಸೂಟ್ ಆಗುತ್ತೆ. 3 ಜನ ಸೆಲೆಕ್ಟ್ ಮಾಡಿದಂತ ಹುಡುಗಿ. ಅಲ್ಲಿ ಇಡೀ ಟೀಮಲ್ಲಿ ಏನೇ ಸೆಲೆಕ್ಟ್ ಮಾಡ್ಬೇಕಂದ್ರೆ ಒಂದು ಲೊಕೇಶನ್ ಆಗಿರ್ಬೋದು, ಕತೆ ಆಗಿರ್ಬೋದು, ಒಂದು ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂತ್ಕೊಂಡು ಲೀಸ್ಟ್ ಮಾಡೋದೇ ಇವರು. ಸುಮ್ಮನೆ ಪ್ರೊಡ್ಯೂಸರ್ ನೋಡೋಕ್ಕಷ್ಟೇ. ಡೈರೆಕ್ಟರ್ ಲೆವೆಲ್ ಮೈಂಡ್ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ 3 ಜನನು. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಆ ಕಾಸ್ಟ್ಯೂಮ್, ಈ ಸಾಂಗ್ ಅಲ್ಲೆಲ್ಲ ಕಾಸ್ಟ್ಯೂಮ್ ನೋಡಿದ್ರೆ ಫೈಟಿಂಗ್ ಎಲ್ಲ ಪ್ರತಿಯೊಂದು ಕಾಸ್ಟ್ಯೂಮ್ ಸೆಲೆಕ್ಷನ್ ಇವ್ರದೇನೆ. ನಾನು ಹೇಳ್ತೀನಿ, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೆಟ್ ವರ್ಕ್ ಆಗಿರ್ಬೋದು, ಇಡೀ ಫ್ಯಾಮಿಲಿ ಕಷ್ಟಪಟ್ಟಿದ್ದಾರೆ. ಮತ್ತೆ ಇಡೀ ಟೀಮ್ ಏನಿದೆ, ನಮ್ಮ ಕೋರಾ ಟೀಮ್ ಏನಿದೆ, ಪ್ರತಿಯೊಬ್ಬರು ಹೆಂಗ್ ಇರ್ಬೇಕು ಅನ್ನೋದು ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಷನ್ ಮಾಡ್ತಾರೆ. ಬಟ್ ಇಡೀ ಪ್ರೊಡಕ್ಷನ್ ಕ್ಯಾರೆಕ್ಟರ್ ಹೀಗೆ ಇರಬೇಕು ಅನ್ನೋ ಪ್ರೋಟೋಕಾಲ್ ನಲ್ಲೇ ಮಾಡಿದ್ದಾರೆ. ಮತ್ತೆ ಕಾಸ್ಟ್ಯೂಮು ಅಷ್ಟೇನೆ. ಇವ್ರು ಹಾಕಿರೋ ಕಾಸ್ಟ್ಯೂಮ್ ಇವರೇ ಸೆಲೆಕ್ಟ್ ಮಾಡಿರೋದು. ನಾವು ಹಾಕೋ ಕಾಸ್ಟ್ಯೂಮ್ ಇವರೇ ಸೆಲೆಕ್ಟ್ ಮಾಡಿರೋದು. ಅವರು ಪಾಪ ಬಂದು ಅವರು ಸಿಟಿ ಸಬ್ಜೆಕ್ಟ್ ಸಿನಿಮಾ ಮಾಡಿರೋದು. ಆದಿವಾಸಿ ಬುಡಕಟ್ಟ ಜನ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಂಗಾಗ್ಬಿಟ್ಟು ಪ್ರತಿಯೊಂದು ಲೊಕೇಶನ್ ನಾನೇ ಫೈನಲ್ ಮಾಡ್ತಿದ್ದೆ. ಪ್ರತಿಯೊಂದು ಕ್ಯಾರೆಕ್ಟರ್ದು ಕಾಸ್ಟ್ಯೂಮ್ ಡಿಸೈನ್ ಇನ್ಸ್ಪಿರೇಷನ್ ಎಲ್ಲಿಂದ ಸರ್? ಮೇಡಮ್, ನಮಗೆ ಏನಾದ್ರು ದೇವ್ರು ಕೊಟ್ಟಿರೋ ಗಾಡ್ ಗಿಫ್ಟು. ನಾನು ಪ್ಲಸ್ ಫಸ್ಟ್ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಾನು ಹೀರೋಗಿ ಮಾಡಿದ್ದೆ. ಒಂದು 10 years ಆಯಿತು. ಸೊ ಅದಾದಮೇಲೆ ಮಧ್ಯದಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡ್ಕೊಂಬರ್ತಿದ್ದೆ. ಬಟ್ ಈ ಕತೆ ನೋಡಿದಾಗ ನನಗೆ ಇಲ್ಲ, ಈ ಕ್ಯಾರೆಕ್ಟ್ರು ನಾವು ಮಾಡಬೇಕು, ಈ ಸಿನಿಮಾ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ಮಾನಿಟ್ರ್ ಮಾಡಿ ನಾವು ಕತೆ ಮಾಡಿರೋದು. ಮೇಡಮ್, ಈ ಕಥೆಯಲ್ಲಿ ನೀವು ನಂಬಲ್ಲ, ಈ ಕತೆ ಮಾಡ್ಬೇಕಾದ್ರೆ ನಮಗೆ ಕಥೆಲೇ ನಾವು ಗೆದ್ದುಬಿಟ್ಟಿದ್ದೀವಿ ಡೇ 1 ಫಸ್ಟ್ ಯಾವಾಗ ಸ್ಟ್ರಾಂಗ್ ಸಬ್ಜೆಕ್ಟು. ಆಮೇಲೆ ಈ ಸಬ್ಜೆಕ್ಟು ಬೇರೆ ದೊಡ್ಡ ಹೀರೋ ಮಾಡಿಬಿಟ್ಟಿರಿ ನೆಕ್ಸ್ಟ್ ಲೆವೆಲ್ ಆಗ್ತಾಯಿತ್ತು. ಬಟ್ ನಾವು ಹೇಳೋದು ಈ ಕ್ಯಾರೆಕ್ಟ್ರ್ ಬಂದ್ಬಿಟ್ಟು ಸುನಾಮಿ ಕಿಟಿನೇ ಮಾಡಬೇಕು, ಮಾಡ್ರನ್ ಹೀರೋಗಳು ಮಾಡೋಕ್ಕಾಗಲ್ಲ. ಸೊ ಹಂಗಾಗ್ಬಿಟ್ಟು ಕತೆ ಆ್ಯಪ್ಟಾಗಿದೆ, ಮೇಕಿಂಗ್ ಇದೆ, ಕಂಟೆಂಟ್ ಇದೆ. ನೀವು ನಂಬಲ್ಲ ಮೇಡಮ್, ನಾವು ಈ ಬಾಂಬೆಯಿಂದ ಕಾಲ್ ಮಾಡ್ತಾರೆ, ಏನು ಸರ್ ನಿಮ್ಮ ಸಿನಿಮಾ ಹಿಂಗೆ ಮಾಡಿದ್ರೆ ನಮಗೆ ಕೊಡಿ ಸರ್ ಅಂತ. ಟ್ರೈಲರ್ ನೋಡ್ಬಿಟ್ಟು ಆಯಿತಾ. ಸೊ ಹಂಗಾಗ್ಬಿಟ್ಟು ನನಗೆ ಒಂದು ಖುಷಿ ಅಂದರೆ ಇವತ್ತು ಎಷ್ಟು ಹೊಸಬ್ರು ಸಿನಿಮಾ ಯಾರು ತಮಿಳು ತೆಲುಗು ತಗೊಳ್ಳಲ್ಲ. ನನ್ನ ಸಿನಿಮಾ ತಗೊಂಡು ಅವರೇ ಡಬ್ಬಿಂಗ್ ಮಾಡಿ ಅವರೇ ರಿಲೀಸ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ ಅಂದರೆ ಅಲ್ಲಿಗೆ ನಮ್ಗೆ ಒಂಥರ ಖುಷಿ ಅಲ್ಲ ಮೇಡಮ್? 100%. ಹಾಗಾದ್ರೆ ಸುನಾಮಿ ಕಿಟ್ಟಿ ಅವ್ರು ಇನ್ಮೇಲೆ ಕೋರಾ ಕಿಟ್ಟಿ ಆಗ್ತಾರೆ ರಿಲೀಸ್ ಆದ್ಮೇಲೆ ಚಿತ್ರ 100% ಆಗ್ತೇವೆ ಮೇಡಮ್. ಮೇಡಮ್, ನಮ್ಗೆ ಏನು ಖುಷಿ ಗೊತ್ತಾ ನೋಡಿ, ಈಗ ದುಡ್ಡಿರೋರೆಲ್ಲ ಸಿನಿಮಾಗಳು ಮಾಡ್ತಾರೆ ಮೇಡಮ್, ಅದೇನು ದೊಡ್ಡ ವಿಚಾರ ಅಲ್ಲ.